ಹಾಯ್ ಎಲ್ಲರಿಗೂ, ಇದು ಶುಕ್ರವಾರದ ಮಿನಿ ಬ್ಲಾಗ್. ಶುಕ್ರವಾರ ಬೆಳಗ್ಗೆ ಆಸ್ ಯೂಶುವಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೂವು ಖಾಲಿಯಾಗಿತ್ತು. ಹಾಗಾಗಿ ಹೂವು ತಗೊಬರೋಣ ಅಂತ ರಾಜ ಹೊಂಟೆಗೆ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಹಾಗಾಗಿ ಅವಳನ್ನೂ ಕರ್ಕೊಂಡು ಹೋಗಿದ್ದೆ. ಪಾಪ ಚಳಿಗಂತೂ ನಡುಗೋಗ್ಬಿಟ್ಲು ಫುಲ್ಲು. ಬರೋ ಅಷ್ಟರಲ್ಲಿ ಅವಳಿಗೆ ಬರ್ತಾ ಇದ್ದಂಗೆ ಇನ್ನು ಟೈಮ್ ಆಗಿತ್ತಲ್ಲ, ಹಂಗೆ ಟಿಫನ್ ತೊಗೊಂಬಂದು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬಿಟ್ಟೆ. ಆಮೇಲೆ ಸ್ನಾನ ಮಾಡಿಸಿ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇಬ್ಬರು ಇದ್ದರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅವ್ರು ಮಲಗಿದಾಗ ಅಷ್ಟೇ ನಾನು ಕೆಲಸ ಮಾಡ್ಕೊಳಕ್ಕಾಗೋದು. ಹಾಗಾಗಿ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ಬಂದು ಇಲ್ಲಿ ರೆಡಿ ಮಾಡಿಕೊಂಡು ಅದು ನಾರ್ಮಲಾಗಿ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ. ನಾನು ಶಾರು ಇಬ್ಬರು ಸೇರ್ಕೊಂಡು ಇವತ್ತು. ಇನ್ನು ಹಬ್ಬಿ ಚೆನ್ನಾಗಿದ್ರೇ ನಾವು, ಅವ್ರು ಚೆನ್ನಾಗಿದ್ರೇ ನಮ್ಮನ್ನು ನೋಡ್ಕೊಳ್ಳೋದು. ಹಾಗಾಗಿ ಅವ್ರ ಆಸೆಗಳೆಲ್ಲ ಏನಿದೆಯೋ ಅದೆಲ್ಲ ಈಡೇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಆಮೇಲೆ ಹಸಿ ಕಾಳಿತ್ತು ಅಂದಮೇಲೆ ನಮ್ಮ ಮನೇಲಿ ಹಾಲು ಸಾರು ಕಂಪಲ್ಸರಿಯಾಗಿ ಮಾಡಲೇಬೇಕು. ನಮ್ಮ ಯಜಮಾನರು ನೆನ್ನೆನೇ ಕೇಳಿದ್ರು. ನೆನ್ನೆ ಸಾಂಬಾರು ಇದ್ದಿದ್ದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಈ ಸಾಂಬಾರಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾರೆ, ಸ್ವರ್ಗ ಅಂತಲೇ ಹೇಳ್ಬೋದು. ಆಲ್ರೆಡಿ ಯಜಮಾನರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಮುದ್ದೆಗೆ ಇಟ್ಬಿಟ್ಟು ಅಲ್ಲೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ. ಆಮೇಲೆ ಹೋಗಿ ಪುನರ್ವಿಂಗ್ ಕರ್ಕೊಬಂದು ಇಬ್ಬರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಮುಗಿಸಿ ನೆನ್ನೆ ಹಾಕಿದ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಯಾವುದೋ ತೆಲುಗು ಹಾರರ್ ಮೂವಿ ಹಾಕಿದ್ರು, ಅದನ್ನು ನೋಡಿಕೊಂಡು ಆಮೇಲೆ ಹೂವು ಬಂತ. ಇನ್ನು ಭಾನುವಾರ ಹೆಂಗಿದ್ರು ಹೂವು ಮತ್ತೆ ಬೇಕಾಗುತ್ತೆ ಹುಣ್ಣಿಮೆಗೆ ಅಂದ್ಬಿಟ್ಟು ಹೂವು ತೊಗೊಂಡು ಮಕ್ಕಳನ್ನ ಮತ್ತೆ ಮಲಗಿಸ್ಬಿಟ್ಟು ಅವ್ರು ಎದ್ದೊಳೋ ಅಷ್ಟರಲ್ಲಿ ಮನೆ ಮೇಲೆಲ್ಲ ಸ್ವಲ್ಪ ವೇಸ್ಟ್ ಸಾಮಾನಿತ್ತು. ಅದನ್ನೆಲ್ಲ ಗುಜ್ರಿಯವ್ರನ್ನ ಕರೆಸಿ ಗುಜ್ರಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಡ್ಸಿದ್ರು. ಅದಾದಮೇಲೆ ಸಂಜೆ ಆಗ್ತಿದ್ದಂಗೆ ಮಕ್ಳಿಗೆ ಬಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಹೊರಟೆ. ಇವತ್ತು ಸ್ವಲ್ಪ ಎಗ್ ಬೇಯಿಸ್ಕೊಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಮೊಟ್ಟೆ ಇಲ್ಲಿ ಬೇಯೋಕ್ಕಿಟ್ಟು ಅವ್ರನ್ನ ಪಾಡಿಗೆ ಅವ್ರಿಗೆ ಆಟ ಆಡಕ್ಕೆ ಬಿಟ್ಟೆ. ಅದಾಗಿದ ತಕ್ಷಣ ಮಕ್ಕಳಿಗೆ ಊಟ ಮಾಡಿಸಿ ನಾವು ಹೊರಗಡೆ ಬಂದರೆ ನಾಯೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾಯಿತ್ತು. ಅವು ಊಟಕ್ಕೆ ಟೈಮ್ ಆಗಿತ್ತು. ಹಾಗಾಗಿ ಆಮೇಲೆ ನಾಯಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಒಂದೆರಡು ರೌಂಡ್ ವಾಕ್ ಮಾಡೋಣ ಅಂತ ಹೊರಟ್ವಿ. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಥ್ಯಾಂಕ್ ಯು.